ನಮಸ್ಕಾರ ಸ್ನೇಹಿತರೆ, ಗತಯುಗದ ಇತಿಹಾಸ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಬನ್ನಿ ಸ್ನೇಹಿತರೆ, ಇತಿಹಾಸವನ್ನು ತಿಳಿಯೋಣ. ಇತಿಹಾಸವನ್ನು ತಿಳಿಯದೇ ಇದ್ದರೆ ಇತಿಹಾಸವನ್ನು ಸೃಷ್ಟಿಸೋಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ಈ ಹಿಂದಿನ ವಿಡಿಯೋದಲ್ಲಿ ನಾವು ಚಂದ್ರಗುಪ್ತ ಮೌರ್ಯ, ಚಾಣಕ್ಯ ಹಾಗೂ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಂಡಿದ್ವಿ. ಈ ಭಾಗದಲ್ಲಿ ಅದರ ಮುಂದುವರೆದ ಕಥೆನ ನೋಡ್ತಾ ಹೋಗೋಣ. ಕ್ರಿಸ್ತಪೂರ್ವ 299ರಲ್ಲಿ ಚಂದ್ರಗುಪ್ತ ಮೌರ್ಯ ಸಲ್ಲೇಖನ ವೃತ್ತದಿಂದ ದೇಹತ್ಯಾಗ ಮಾಡ್ತಾನೆ. ಅವನ ನಂತರ ಮೌರ್ಯ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗಿದ್ದು ಯಾರು? ಮುಂದೆ ಮೌರ್ಯ ಸಾಮ್ರಾಜ್ಯಕ್ಕೆ ಯಾವ ಥರದ ಕಷ್ಟಗಳು ಎದುರಾಗ್ತವೆ? ಚಂದ್ರಗುಪ್ತನ ನಂತರ ಮೌರ್ಯ ಸಾಮ್ರಾಜ್ಯವನ್ನು ಬೆಳೆಸಿದ ಆ ಮಹಾವೀರ ಯಾರು? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ. ಸ್ನೇಹಿತರೆ, ಚಂದ್ರಗುಪ್ತ ಮೌರ್ಯ ನಂತರ ಆತನ ಮಗನಾದ ಬಿಂದುಸಾರ ಉತ್ತರಾಧಿಕಾರಿಯಾಗ್ತಾನೆ. ಇವನು ಸರಿಸುಮಾರು ಕ್ರಿಸ್ತಪೂರ್ವ 298ರಿಂದ 273ರ ಕಾಲ, ಅಂದರೆ ಸುಮಾರು 25 ವರ್ಷಗಳ ಕಾಲ ಆಡಳಿತ ನಡೆಸ್ತಾನೆ. ಗ್ರೀಕ್ ಲೇಖಕರು ಬಿಂದುಸಾರನನ್ನು ಅಮಿತ್ರಘಾತ, ಶತ್ರುನಾಶಕ ಎಂದು ಗೌರವಪೂರ್ಣವಾಗಿ ಕರೀತಾರೆ. ಬಿಂದುಸಾರನು ಪೂರ್ವ ಮತ್ತು ಪಶ್ಚಿಮದ ಸಮುದ್ರ ತೀರದವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದ ಅಂತ ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಈತನು ದಕ್ಷಿಣ ರಾಜ್ಯಗಳ ಮೇಲೆ ಕೂಡ ದಾಳಿ ಮಾಡಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದ ಅಂತ ಸಂಗಮ್ ಕಾಲದ ತಮಿಳು ಸಾಹಿತ್ಯ ಹೇಳುತ್ತೆ. ಅಷ್ಟೇ ಅಲ್ಲದೆ ಟಿಬೆಟ್ ಇತಿಹಾಸಕಾರನಾದ ಚಂದ್ರನಾಥರು ಇದೇ ಮಾತನ್ನು ಹೇಳ್ತಾರೆ. ಕೆಲವು ಇತಿಹಾಸಕಾರರ ಪ್ರಕಾರ ಬಿಂದುಸಾರನ ಕಾಲದಲ್ಲಿ ಅವನ ರಾಜ್ಯದಲ್ಲಿ ಒಳ ಜಗಳಗಳು ಹೆಚ್ಚಾಗಿರುತ್ತಂತೆ. ಈ ಜಗಳಗಳನ್ನು ಸರಿ ಮಾಡೋದ್ರಲ್ಲೇ ಬಿಂದುಸಾರನ ಅರ್ಧ ಜೀವನ ಕಳೆದೋಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಬಿಂಬಿಸಾರ ಒಬ್ಬ ಮಹಾವೀರನಾಗಿದ್ದ. ಅವನು ತನ್ನ ತಂದೆ ಗಳಿಸಿದ ವಿಸ್ತಾರವಾದ ಸಾಮ್ರಾಜ್ಯವನ್ನು ಉಳಿಸಿ ಇನ್ನಷ್ಟು ಬೆಳೆಸಿದ್ದ ಹಾಗೂ ತನ್ನ ಮುಂದಿನ ಪೀಳಿಗೆಗೂ ಕೂಡ ಆ ಸಾಮ್ರಾಜ್ಯವನ್ನು ಉಡುಗೊರೆಯಾಗಿ ಕೊಟ್ಟಿದ್ದ. ಈ ಮಹಾವೀರ ಬಿಂದುಸಾರನಿಗೆ ಬಿಂದುಸಾರ ಅಂತ ಹೆಸರು ಬರೋಕ್ಕೆ ಒಂದು ದೊಡ್ಡ ಕಾರಣ ಇದೆ. ಅದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಈ ಒಂದು ರೋಚಕವಾದ ಕಥೆನ ನಿಮ್ಗೆ ಹೇಳಿ ನಂತರ ಅಶೋಕನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ಸ್ನೇಹಿತರೆ, ಬಿಂದುಸಾರ ತನ್ನ ತಾಯಿ ದುರ್ಧರಳ ಗರ್ಭದಲ್ಲಿದ್ದ ಸಮಯ ಅದಾಗಿರುತ್ತೆ. ಆ ಸಮಯದಲ್ಲಿ ಚಾಣಕ್ಯರ ಆದೇಶದಂತೆ ಚಂದ್ರಗುಪ್ತ ಮೌರ್ಯನಿಗೆ ವಿಶೇಷವಾದ ಆಹಾರ ಕೊಡ್ತಾ ಇರ್ತಾರೆ. ಅದು ಈಗಿಂದ ಅಷ್ಟೇ ಅಲ್ಲ, ಚಂದ್ರಗುಪ್ತ ಮೌರ್ಯನನ್ನು ಚಾಣಕ್ಯರು ಕರ್ಕೊಂಬಂದಾಗಿಂದನೂ ಇಲ್ಲಿವರೆಗೂ ಅದೇ ವಿಶೇಷ ಆಹಾರ ಅವನಿಗೆ ಡೈಲಿ ಕೊಡ್ತಾ ಇರಲಾಗುತ್ತೆ. ಅವನು ರಾಜ ಆದ್ರೂ ಅಷ್ಟೇ ಪ್ರತಿದಿನ ಚಾಣಕ್ಯರು ಕೊಟ್ಟ ಆ ವಿಶೇಷ ಆಹಾರನೇ ಅವನು ಸೇವಿಸಬೇಕಾಗಿರುತ್ತೆ. ಇದನ್ನ ದುರ್ಧಳ ಡೈಲಿ ಗಮನಿಸ್ತಾ ಇರ್ತಾಳೆ. ಅವಳಿಗೆ ಅವನ ಗಂಡನ ಜೊತೆ ಊಟ ಮಾಡಬೇಕು ಅಂತ, ತಾನು ಅವನಿಗೆ ತಿನ್ನಿಸ್ಬೇಕು ಅನ್ನೋ ಆಸೆ ಎಲ್ಲ ಇರುತ್ತೆ. ಆದರೆ ಚಾಣಕ್ಯರು ಈ ರೀತಿ ಮಾಡೋದ್ರಿಂದ ಅದು ಸಾಧ್ಯ ಆಗಿರಲ್ಲ. ತುಂಬಾ ಸಾರಿ ದುರ್ಧಳ ಚಂದ್ರಗುಪ್ತನಿಗೆ ಒತ್ತಾಯ ಮಾಡ್ತಾಳೆ, ಬಾ ನಮ್ಮ ಜೊತೆ ಊಟ ಮಾಡು ಅಂತ. ಆದರೆ ಚಾಣಕ್ಯರ ಆದೇಶ ಮೀರಿ ಚಂದ್ರಗುಪ್ತನಿಗೆ ಆ ವಿಶೇಷ ಊಟ ಬಿಟ್ಟು ನಾರ್ಮಲ್ ಊಟ ಮಾಡೋಕ್ಕೆ ಧೈರ್ಯ ಬಂದಿರಲ್ಲ. ಇದೇ ರೀತಿ ನಡೀತಿರ್ಬೇಕಾದ್ರೆ ಒಂದು ದಿನ ದುರ್ಧಳ ಏನು ಮಾಡ್ತಾಳೆ ಅಂದರೆ, ಚಂದ್ರಗುಪ್ತನಿಗೆ ಇಟ್ಟಿದಂಥ ಚಾಣಕ್ಯರು ಕಳಿಸ್ಕೊಟ್ಟಿದ್ದಂಥ ಆ ಹಾಲನ್ನು ತಾನೇ ಕುಡಿದು ಬಿಡ್ತಾಳೆ. ಆ ಹಾಲನ್ನು ಕುಡಿದ ನಂತರ ದುರ್ಧಳ ತಲೆ ತೆಗೆದು ಬಿದ್ದುಬಿಡ್ತಾಳೆ. ಈ ವಿಷಯ ಕೇಳಿ ಚಂದ್ರಗುಪ್ತ ಮೌರ್ಯ ಮತ್ತು ಚಾಣಕ್ಯರು ಅಲ್ಲಿಗೆ ತಕ್ಷಣ ಓಡಿ ಬರ್ತಾಳೆ. ಅವರು ಚಾಣಕ್ಯರು ಕೊಟ್ಟಿದ್ದಂಥ ವಿಶೇಷ ಹಾಲನ್ನು ಅವಳು ಕುಡಿದಿರ್ತಾಳೆ ಅಂತ ವಿಷಯ ಕೇಳಿ ಗಾಬರಿ ಆಗ್ತಾರೆ. ಯಾಕಂದರೆ ಆ ಹಾಲಲ್ಲಿ ವಿಷ ಇರುತ್ತೆ. ಆ ವಿಷದ ಹಾಲನ್ನು ಕುಡಿದು ದುರ್ಧಳ ತಲೆ ತಿರುಗಿ ಬಿದ್ದಿರಲ್ಲ, ಅವಳು ಸತ್ತೋಗಿರ್ತಾಳೆ. ಆದರೆ ಅವಳು ಪ್ರೆಗ್ನೆಂಟ್ ಇರ್ತಾಳೆ, ಅವಳ ಹೊಟ್ಟೆಯಲ್ಲಿ ಮಗು ಇರುತ್ತೆ. ಈ ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಂಡಿದ್ದ ಚಾಣಕ್ಯರು ತಕ್ಷಣ ಒಂದು ಚಾಕುವನ್ನು ತಂದು ದುರ್ಧಳರ ಹೊಟ್ಟೆಯನ್ನು ಸೀಳ್ತಾರೆ. ಸೀಳ್ಬಿಟ್ಟು ಆ ಹೊಟ್ಟೆಯಿಂದ ಆ ಮಗುವನ್ನು ಹೊರಗೆ ತೆಗಿತಾರೆ. ಆ ಮಗು ಇನ್ನೂ ಸತ್ತಿರಲ್ಲ, ಜೀವಂತವಾಗಿರುತ್ತೆ. ಆದರೆ ಈ ವಿಷದ ಕಾರಣದಿಂದ ಆ ಮಗುವಿನ ಹಣೆಯ ಮೇಲೆ ಒಂದು ಬಿಂದು ಉಂಟಾಗಿರುತ್ತೆ. ಇದಕ್ಕೋಸ್ಕರ ಆ ಮಗುವನ್ನು ಬಿಂದುಸಾರ ಅಂತ ನಾಮಕರಣ ಮಾಡ್ತಾರೆ. ಸ್ವಲ್ಪ ಲೇಟ್ ಆಗಿದ್ರು ಕೂಡ ಆ ಮಗು ಕೂಡ ವಿಷದಿಂದ ಸಾಯ್ತಾ ಇತ್ತು. ಆದರೆ ಚಾಣಕ್ಯರು ತಮ್ಮ ಬುದ್ಧಿ ಮತ್ತು ಧೈರ್ಯದಿಂದ ಆ ಮಗುನ ಬದುಕಿಸ್ಕೊಳ್ತಾರೆ. ತನ್ನ ಪ್ರೀತಿಯ ಹೆಂಡತಿಯ ಸಾವನ್ನು ಕಂಡ ಚಂದ್ರಗುಪ್ತ ಮೌರ್ಯ ಆ ರಾಜ್ಯವನ್ನು ಸ್ವಲ್ಪ ದಿನಗಳಲ್ಲೇ ತ್ಯಜಿಸ್ಬಿಟ್ಟು ಜೈನ ಧರ್ಮವನ್ನು ಅನುಸರಿಸಿ ದಕ್ಷಿಣದ ಕಡೆ ವಲಸೆ ಹೊರಡ್ತಾರೆ ಹಾಗೂ ದಕ್ಷಿಣದಲ್ಲೇ ಸಲ್ಲೇಖನ ವೃತ್ತದಿಂದ ಮೃತರಾಗ್ತಾರೆ. ನಿಮ್ಗೆಲ್ಲ ಈಗ ಒಂದು ಪ್ರಶ್ನೆ ಬಂದಿರುತ್ತಲ್ವಾ, ಚಂದ್ರಗುಪ್ತ ಮೌರ್ಯನಿಗೆ ಚಾಣಕ್ಯರೇ ಯಾಕೆ ವಿಷ ಹಾಕ್ತಾರೆ? ಅವರೇ ತಾನೇ ಅವನನ್ನು ಬೆಳೆಸಿದ್ದು, ಅವರೇ ತಾನೇ ಅವನನ್ನ ರಾಜನನ್ನಾಗಿ ಮಾಡಿದ್ದು ಅಂತ ಅಲ್ವಾ? ಚಾಣಕ್ಯರು ವಿಷ ಹಾಕಿದ್ ನಿಜ ಸ್ನೇಹಿತರೆ. ಆದರೆ ಚಂದ್ರಗುಪ್ತ ಮೌರ್ಯ ಸಾಯ್ಲಿ ಅಂತ ಅಲ್ಲ, ಅವನು ಇನ್ನೂ ಜಾಸ್ತಿ ವರ್ಷಗಳ ಕಾಲ ಶತ್ರುಗಳಿಂದ ಹುಷಾರಾಗಿ ಬದುಕಿರಲಿ ಅನ್ನೋ ಒಂದು ಕಾರಣಕ್ಕೆ. ಸ್ನೇಹಿತರೆ, ಚಂದ್ರಗುಪ್ತ ಮೌರ್ಯನಿಗೆ ಚಾಣಕ್ಯರು ಸಣ್ಣನಿಂದನೂ ಒಂದು ವಿಶೇಷವಾದ ಊಟ ಕೊಡ್ತಿರ್ತಾರಲ್ವಾ, ಆ ಊಟದಲ್ಲಿ ಅವರು ಡೈಲಿ ಸ್ವಲ್ಪ ವಿಷ ಹಾಕ್ತಾ ಇರ್ತಾರೆ. ಯಾಕಂದರೆ ಆ ವಿಷವನ್ನು ತಿಂದು ಅವನ ದೇಹ ಆ ವಿಷಕ್ಕೆ ಒಗ್ಲಿ ಅಂತ. ಯಾಕಂದರೆ ಅವನು ಮುಂದೆ ಮಹಾರಾಜನಾದ್ಮೇಲೆ
ಅವನಿಗೆ ಯಾರಾದರೂ ಊಟದಲ್ಲಿ ವಿಷ ಹಾಕಿ ಸಾಯಿಸಕ್ಕೆ ಪ್ರಯತ್ನ ಪಟ್ಟರೆ ಆ ವಿಷವನ್ನ ಏನು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವನಿಗೆ ವಿಷ ಹಾಕಿ ಅದನ್ನು ಅಭ್ಯಾಸ ಮಾಡಿಸಿರ್ತಾರೆ. ಇದೇ ರೀತಿ ವಿಷವನ್ನು ಹಾಕಿ ಊಟ ಮಾಡಿಸಿ ಚಾಣಕ್ಯರು ಒಂದು ವಿಷಕನ್ಯೆ ಎಂಬ ಒಂದು ವಿಶೇಷ ಸೈನ್ಯವನ್ನೇ ತಯಾರು ಮಾಡಿರ್ತಾರೆ. ಇವರು ಪತ್ತೆದಾರಿ ಕೆಲಸವನ್ನು ಮಾಡ್ತಾ ಇರ್ತಾರೆ, ಗೂಢಚಾರಿಕೆಯನ್ನು ಮಾಡ್ತಾ ಇರ್ತಾರೆ. ಚಾಣಕ್ಯನಿಗೆ ಸಾಮ್ರಾಜ್ಯದ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಇವರು ಚಾಣಕ್ಯರ ನಿಜವಾದ ಶಕ್ತಿಯಾಗಿ ಈ ವಿಷಕನ್ಯರನ್ನಿತ್ತಿರ್ತಾರೆ. ಅವರು ಚಾಣಕ್ಯರಿಗೋಸ್ಕರ ಪ್ರಾಣ ಬೇಕಾದರೂ ತೆಗಿತಾ ಇದ್ರು, ಹಾಗೆ ಪ್ರಾಣ ಬೇಕಾದರೂ ಕೊಡ್ತಾ ಇದ್ರು. ತನ್ನ ನೀತಿ, ತನ್ನ ಟೆಕ್ನಿಕ್ಗಳಿಂದ ಅಷ್ಟೇ ಅಲ್ಲದೆ ಈ ವಿಶೇಷ ವಿಷಕನ್ಯರ ಸೈನ್ಯದಿಂದ ಚಾಣಕ್ಯರು ಆ ಸಮಯದ ಮೋಸ್ಟ್ ಪವರ್ಫುಲ್ ವ್ಯಕ್ತಿಯಾಗಿರ್ತಾರೆ. ಬಿಂದುಸಾರನಿಗೆ ಸುಮಾರು 101 ಜನ ಮಕ್ಕಳಿರ್ತಾರೆ. ಅದರಲ್ಲೊಬ್ಬ ಮಹಾವೀರ ಇರ್ತಾನೆ, ಅವನೇ ಅಶೋಕ. ಈತ ತಕ್ಷಶಿಲೆ ಉಜ್ಜಯಿನಿಯ ರಾಜಪ್ರತಿನಿಧಿಯಾಗಿರ್ತಾನೆ. ಬಿಂದುಸಾರನ ಆಳ್ವಿಕೆಯಲ್ಲಿ ಅನೇಕ ಗೃಹ ದಂಗೆಗಳು ನಡೀತಾ ಇರ್ತವೆ. ಈ ಗೃಹ ದಂಗೆಗಳನ್ನು ಅಡಗಿಸಿ ತನ್ನ ತಂದೆಯಿಂದ ಪ್ರಶಸ್ತಿಯನ್ನು ಪಡೆದಿರ್ತಾನೆ. ಎಚ್.ಜೆ. ವೆಲ್ಸ್ರವರ ಪ್ರಕಾರ ಇತಿಹಾಸದ ಬಾಂಧಳದಲ್ಲಿ ಎಂದೋ ಮಿನುಗಿ ಅಂದೇ ಮಾಯವಾಗುವ ಸಾವಿರಾರು ರಾಜರುಗಳ ಮಧ್ಯೆ ಅಶೋಕನು ಬೆಳಗುತ್ತಿರುವ ಧ್ರುವತಾರೆಯಂತಿದ್ದಾನೆ ಎಂದಿದ್ದಾರೆ. ಜೇಮ್ಸ್ ಪಿಪೆಲ್ಸ್ ಎಂಬುವಾತನು 1837ರಲ್ಲಿ ಅಶೋಕನ ಶಾಸನವನ್ನು ಓದಿದ್ದು ಅದರಲ್ಲಿ ದೇವನಾಂಪಿಯ ಪ್ರಿಯದಸಿ ಎಂದು ಬರೆದಿತ್ತು. ಆದರೆ ಅದು ಯಾರು ಅಂತ ಗೊತ್ತಿರಲಿಲ್ಲ. 1915ರಲ್ಲಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಒಂದು ಶಾಸನ ಲಭಿಸುತ್ತೆ. ಈ ಶಾಸನದಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕರಸಂ ಎಂದು ಉಲ್ಲೇಖವಾಗಿರುತ್ತೆ. ಇದೇ ರೀತಿ ಮಧ್ಯಪ್ರದೇಶದ ಗುಜರಾತ್ ಶಾಸನವು ದೇವನಾಂಪ್ರಿಯ ಪ್ರಿಯದರ್ಶಿನೋ ಅಶೋಕರಸಂ ಎಂದು ಹೇಳುತ್ತದೆ. ಈ ಮಾಹಿತಿಗಳಿಂದ ಇದು ಅಶೋಕನೇ ಎಂದು ತಿಳಿದು ಬರುತ್ತದೆ. ಅಶೋಕನ ಪ್ರಾರಂಭಿಕ ಜೀವನದಲ್ಲಿ ಅವನು ತನ್ನ ತಂದೆ ಬಿಂಬಿಸಾರನ ಕೆಳಗೆ ಕೆಲವು ರಾಜ್ಯಗಳ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ಅವನ ತಂದೆ ಸಾವಿನ 4 ವರ್ಷಗಳ ನಂತರ ಅವನು ಪಟ್ಟಾಭಿಷೇಕವನ್ನು ಮಾಡಿಕೊಂಡು ರಾಜನಾಗ್ತಾನೆ. ಬೌದ್ಧರ ಮಹಾವಂಶ ಗ್ರಂಥದ ಪ್ರಕಾರ ಬಿಂದುಸಾರನಿಗೆ 16 ಹೆಂಡತಿಯರು, 101 ಗಂಡು ಮಕ್ಕಳಿದ್ದರು. ಅದರಲ್ಲಿ ಹಿರಿಯನ ಸುಸೀಮನಾಗಿದ್ದನು. ಹಿರಿಯನಾದ ಸುಸೀಮನಿಗೆ 99 ಜನ ಸೋದರರು ಸಹಾಯ ಮಾಡ್ತಾ ಇದ್ರು, ಸಪೋರ್ಟಿವ್ ಆಗಿದ್ರು. ಆದರೆ ಅಸ್ಸ ಎಂಬ ಸೋದರ ಅಶೋಕನನ್ನು ಬೆಂಬಲಿಸ್ತಿದ್ದ. ಅಶೋಕ ಯುದ್ಧದಲ್ಲಿ ತನ್ನ 99 ಜನ ಸೋದರರನ್ನು ಕ್ರೂರವಾಗಿ ಕೊಂದು ಚಕ್ರವರ್ತಿಯಾಗ್ತಾನೆ. ಹಾಗೂ ತನ್ನ ಸೋದರ ಅಸ್ಸನಿಗೆ ಉಪರಾಜ ಪ್ರತಿನಿಧಿ ಸ್ಥಾನಮಾನವನ್ನು ಕೊಟ್ಟು ಗೌರವಿಸ್ತಾನೆ. ಹೀಗೆ ಅಶೋಕ ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದುವ ಮೊದಲು ಚಂಡ ಅಶೋಕ ಅಂದರೆ ಕ್ರೂರಿಯಾಗಿದ್ದ ಅಶೋಕ, ತದನಂತರದಲ್ಲಿ ಧರ್ಮಾಶೋಕ ಅಂದರೆ ಧರ್ಮಿಯಾದ ಅಶೋಕನೆಂದು ಮಹಾವಂಶವು ಬೌದ್ಧ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯಲಾಗುತ್ತದೆ. ಆದರೆ ಅಶೋಕ ತನ್ನ ಸೋದರರನ್ನ ಕೊಂದ ಅಂತ ಹೇಳೋಕೆ ಯಾವುದೇ ಥರದ ಆಧಾರಗಳಿಲ್ಲ. ಅಶೋಕ ತನ್ನ 5ನೇ ಶಿಲಾಶಾಸನದಲ್ಲಿ ತನ್ನ ಸೋದರರ ಬಗ್ಗೆ ತನಗೆ ಇರುವ ಹೊಣೆಯನ್ನು ಹೇಳ್ಕೊಂಡಿದ್ದಾನೆ. ಸ್ನೇಹಿತರೆ, ಹೇಗೋ ಅಶೋಕ ಕೊನೆಗೆ ಸಾಮ್ರಾಟನಾಗ್ತಾನೆ. ಅವನು ಸಾಮ್ರಾಟನಾದ್ಮೇಲೆ ಅವನ ಮುಂದೆ ಅನೇಕ ಥರದ ಕಷ್ಟಗಳು ಎದುರಾಗ್ತವೆ. ಅವನ ಕಷ್ಟಗಳು ಏನಂತ ನೋಡೋಣ ಬನ್ನಿ. ಪಟ್ಟವೇದ ಅಶೋಕನ ಮುಂದೆ ಇದ್ದ ಸವಾಲುಗಳಾದರೂ ಏನು? ಅಶೋಕ ಮಾಡಿದ ಮೊದಲ ಆ ಮಹಾಯುದ್ಧ ಯಾವುದು? ಅಶೋಕ ಯುದ್ಧದ ನಂತರ ಏನಾದ? ಈ ಎಲ್ಲ ಮಾಹಿತಿಗಳನ್ನು ಒಂದೊಂದಾಗೆ ನೋಡೋಣ ಬನ್ನಿ. 13ನೇ ಬಂಡೆಕಲ್ಲಿನ ಶಾಸನ ಅಶೋಕ ಮಾಡಿದ ಯುದ್ಧಗಳು ಹಾಗೂ ಆ ಯುದ್ಧಗಳಿಂದ ಅವನ ಮೇಲಾದ ಪ್ರಭಾವಗಳನ್ನು ಹೇಳುತ್ತದೆ. ಈ ಶಾಸನದ ಪ್ರಕಾರ ಅಶೋಕ ಸಿಂಹಾಸನವೇರಿ 9 ವರ್ಷಗಳಾದ ನಂತರ ಕಳಿಂಗ ಎಂಬ ರಾಜ್ಯದ ಮೇಲೆ ದಾಳಿ ಮಾಡ್ತಾನೆ. ಅಶೋಕ ಕಳಿಂಗದ ಮೇಲೆ ದಾಳಿ ಮಾಡೋಕ್ಕೆ ಒಂದು ಮುಖ್ಯ ಕಾರಣ ಇರುತ್ತೆ. ಆ ಮುಖ್ಯ ಕಾರಣ ಏನಂದರೆ, ಇಡೀ ಭಾರತವನ್ನೇ ಗೆದ್ದಿದ್ದ ಮೌರ್ಯರು ಕಳಿಂಗವನ್ನು ಹುಟ್ಟೋಕ್ಕೂ ಆಗಿರಲ್ಲ. ತನ್ನ ತಂದೆ ಆಗಲಿ ತನ್ನ ಅಜ್ಜ ಆಗಲಿ ಕಳಿಂಗದ ಮೇಲೆ ದಾಳಿ ಮಾಡಿ ಬರೀ ಕೈಲಿ ಸೋತು ಸುಣ್ಣವಾಗಿ ಬಂದಿದ್ರು. ಅಶೋಕನ ಕಾಲದಲ್ಲಿಯೂ ಕೂಡ ಈ ಕಳಿಂಗ ಸ್ವತಂತ್ರವಾಗಿಯೇ ಇತ್ತು. ಈ ಸಣ್ಣ ಕಳಿಂಗ ರಾಜ್ಯದ ಮೇಲೆ ಅಶೋಕನಿಗೆ ಅದ್ಯಾವುದೇ ಥರದ ದ್ವೇಷ ಇರಲಿಲ್ಲ. ಆದರೂ ಅವನು ಇಡೀ ಭಾರತವನ್ನೇ ಗೆಲ್ಲಬೇಕು, ತನ್ನ ತಂದೆ ತನ್ನ ಅಜ್ಜನಿಗೆ ಆಗದ್ದೇ ಇದ್ದದ್ದನ್ನು ತಾನು ಮಾಡಬೇಕು ಅನ್ನೋದನ್ನ ಅವನ ಮನಸ್ಸಲ್ಲೇ ಅಂದ್ಕೊಂಡಿದ್ದ. ಅದಕ್ಕೋಸ್ಕರ ಅವನು ಕಳಿಂಗದ ಮೇಲೆ ದಾಳಿ ಮಾಡಬೇಕು ಅಂತ ಸಿದ್ಧನಾಗ್ತಾನೆ. ಭಾರತದ ರಾಜರುಗಳಲ್ಲಿ ತುಂಬ ಪ್ರಸಿದ್ಧವಾದ ಒಂದು ಮಾತಿತ್ತು, ಇಡೀ ಪ್ರಪಂಚವನ್ನು ಗೆಲ್ಲುವ ಬದಲು ನಮ್ಮ ದೇಶ ಭಾರತವನ್ನು ಮಾತ್ರ ಗೆಲ್ಲು. ಯಾಕೆಂದರೆ ಭಾರತವನ್ನು ಗೆದ್ದರೆ ಇಡೀ ಪ್ರಪಂಚವನ್ನು ಗೆದ್ದ ಹಾಗೆ. ಇಡೀ ಪ್ರಪಂಚದಲ್ಲಿ ಸಿಗುವಷ್ಟು ಸಂಪತ್ತು, ಐಶ್ವರ್ಯ, ಶಕ್ತಿ ಭಾರತವೊಂದನ್ನು ಗೆಲ್ಲುವುದರಿಂದ ನಿನಗೆ ಸಿಗುತ್ತದೆ ಅಂತ ನಮ್ಮ ದೇಶದ ರಾಜರುಗಳು ನಂಬಿದ್ರು. ನಮ್ಮ ದೇಶದ ಅನೇಕ ರಾಜರುಗಳು ಇಡೀ ಭಾರತವನ್ನೇ ಗೆಲ್ಲಬೇಕೆಂಬ ಕನಸುಗಳನ್ನು ಹೊಂದಿದ್ರು. ಅದೇ ರೀತಿ ಅಶೋಕನು ಕೂಡ ಇಡೀ ಭಾರತ ಗೆಲ್ಲಬೇಕನ್ನೋ ಕನಸನ್ನು ಹೊಂದಿದ್ದ. ಆದರೆ ಅವನ ಕನಸಿಗೆ ಅಡ್ಡಿಯಾಗಿ ನಿಂತಿತು ಈ ಕಳಿಂಗ ಸಾಮ್ರಾಜ್ಯ. ಈ ಕಳಿಂಗ ಸಾಮ್ರಾಜ್ಯದ ಮೇಲೆ ಅಶೋಕ ಕ್ರಿಸ್ತಪೂರ್ವ 261ರಲ್ಲಿ ದಾಳಿ ಮಾಡ್ತಾನೆ. ಈ ದಾಳಿಯಲ್ಲಿ ಅಶೋಕನಿಗೂ ಮತ್ತು
ಕಳಿಂಗ ರಾಜ್ಯದ ರಾಜನಾದ ಶುದ್ಧವರ್ಮನ ನಡುವೆ ಒಂದು ಯುದ್ಧ ನಡೆಯುತ್ತೆ. ಈ ಕಳಿಂಗರು ಸ್ವತಂತ್ರ ಪ್ರಿಯರು, ಸಾಹಸಿಗರು ಹಾಗೂ ಮಹಾಶಕ್ತಿಶಾಲಿಗಳಾಗಿದ್ದರು. ಇವರು ಅಶೋಕನ ವಿರುದ್ಧ ಭೀಕರವಾದ ಹೋರಾಟ ಮಾಡ್ತಾರೆ. ಅಶೋಕನ ಸೈನ್ಯವನ್ನು ಛಿದ್ರಗೊಳಿಸುತ್ತಾರೆ. ಆದರೆ ಅಶೋಕನು ಏನು ಸಾಮಾನ್ಯನಲ್ಲ, ಅವನು ಕೂಡ ಒಬ್ಬ ಮಹಾವೀರನಾಗಿರ್ತಾನೆ. ಅಶೋಕ ಈ ಯುದ್ಧದಲ್ಲಿ ತನ್ನೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಹಾಕಿ ಕಳಿಂಗ ರಾಜ್ಯದ ವಿರುದ್ಧ ಹೋರಾಡಿ ಗೆಲ್ತಾನೆ. ಈ ಭೀಕರವಾದ ಯುದ್ಧ ಹೇಗಿತ್ತು ಅಂದರೆ ಮಹಾಭಾರತದ ಕುರುಕ್ಷೇತ್ರಕ್ಕೆ ಹೋಲಿಸ್ತಾರೆ. ಈ ಯುದ್ಧದಲ್ಲಿ 1 ಲಕ್ಷದಷ್ಟು ಜನ ಪ್ರಾಣ ಕಳ್ಕೊಳ್ತಾರೆ. 1.5 ಲಕ್ಷಕ್ಕಿಂತ ಅಧಿಕ ಜನ ಯುದ್ಧದಲ್ಲಿ ಸೆರೆಯಾಳಾಗ್ತಾರೆ. ಅನೇಕ ರೋಗಗಳು, ರುಜಿನಗಳು ಈ ಯುದ್ಧ ನಡೆದ ಸ್ಥಳಗಳಲ್ಲಿ ಆವರಿಸಿರುತ್ತೆ. ಅಶೋಕ ಈ ಯುದ್ಧದಲ್ಲಿ ಗೆದ್ದು ಕಳಿಂಗ ರಾಜ್ಯವನ್ನು ತನ್ನ ರಾಜ್ಯದಲ್ಲಿ ವಿಲೀನ ಮಾಡಿಕೊಂಡು ಸಂಪೂರ್ಣ ಭಾರತದ ಸಾಮ್ರಾಟನಾಗ್ತಾನೆ. ಸ್ನೇಹಿತರೆ, ನಾವೇನಾದ್ರು ಒಂದು ಸಣ್ಣ ಗೋಲ್ ಅಚೀವ್ ಮಾಡಿದ್ರೆ ಎಷ್ಟು ಸಂತೋಷ ಪಡ್ತೀವಿ, ಎಷ್ಟು ಖುಷಿಯಾಗಿರ್ತೀವಿ ಅಲ್ವಾ? ಆದರೆ ಅಶೋಕ ಇಡೀ ಭಾರತವನ್ನೇ ಗೆದ್ದು ಭಾರತದ ಸಾಮ್ರಾಟನಾಗಿರ್ತಾನೆ. ಆದರೆ ಅವನ ಮುಖದಲ್ಲಿ ಆ ಸಂತೋಷದ ಕಳೆ ಕಾಣ್ತಾ ಇರಲ್ಲ. ಅದರ ಬದಲಿಗೆ ಅವನ ಮುಖದಲ್ಲಿ ಪಶ್ಚಾತ್ತಾಪ, ದುಃಖದ ಗುಣಗಳು ಎದ್ದು ಕಾಣ್ತಾ ಇರುತ್ತೆ. ಕಾರಣ ಏನಂದ್ರೆ ಕಳಿಂಗ ಯುದ್ಧದ ರಣರಂಗದಲ್ಲಿ ಆದ ಭಯಾನಕ ಸಾವು, ನೋವು, ಕೊಲೆಗಳನ್ನು ಅಶೋಕ ಕಣ್ಣಾರೆ ಕಂಡಿರ್ತಾನೆ. ಇದರಿಂದ ಅವನ ಹೃದಯ ಛಿದ್ರಗೊಂಡಿರುತ್ತದೆ. ಅವನ ಮನಸ್ಸು ಭಾರವಾಗಿ ಅನೇಕ ದಿನಗಳು ದುಃಖದಲ್ಲೇ ಕಳೀತಿರ್ತಾನೆ. ಈ ಯುದ್ಧ ಮತ್ತು ಅಷ್ಟು ಜನರ ಸಾವಿಗೆ ಕಾರಣನಾದ ಅಶೋಕ ಪಶ್ಚಾತ್ತಾಪ ಪಟ್ಟು ಆತ್ಮಜ್ಞಾನದ ಯಾವುದಾದರೂ ಒಂದು ಧರ್ಮವನ್ನು ಅನುಸರಣೆ ಮಾಡಬೇಕೆಂದು ಅವನು ಅನ್ಕೊಂಡಿರ್ತಾನೆ. ಅಶೋಕ ತಾನು ಇನ್ನು ಮುಂದೆ ಯುದ್ಧವನ್ನು ಮಾಡುವುದಿಲ್ಲ ಎಂದು ನಿರ್ಧಾರ ಮಾಡ್ತಾನೆ. ಅವನು ದಿಗ್ವಿಜಯದ ಬದಲಾಗಿ ಧರ್ಮ ವಿಜಯವೇ ಲೇಸು ಎಂದು ಅರ್ಥ ಮಾಡಿಕೊಂಡು ಅವನು ಧರ್ಮ ವಿಜಯವನ್ನು ತನ್ನ ರಾಜಶಾಸನವಾಗಿ ಅಳವಡಿಕೆ ಮಾಡ್ಕೊಳ್ತಾನೆ. ಈ ಧರ್ಮ ವಿಜಯ ಜಾರಿಯಾದ ಮೇಲೆ ಬಿಲ್ಲು ಬಾಣಗಳೆಲ್ಲ ತುಕ್ಕು ಹಿಡಿದು ಮೂಲೆ ಸೇರುತ್ತೆ. ಕಲ್ಯಾಣನ ರಾಜತರಂಗಿಣಿಯ ಪ್ರಕಾರ ಕಳಿಂಗ ಯುದ್ಧಕ್ಕಿಂತ ಮೊದಲು ಶಿವ ಅಶೋಕನ ಆರಾಧ್ಯ ದೈವವಾಗಿರ್ತಾನೆ. ಬೇಟೆಯಾಡೋದು ಅವನಿಗೆ ತುಂಬಾ ಇಷ್ಟವಾದ ಕೆಲಸವಾಗಿರುತ್ತೆ. ಈ ಯುದ್ಧದ ನಂತರ ಅಶೋಕ ಬೌದ್ಧ ಧರ್ಮದಿಂದ ಪ್ರಭಾವಿತನಾಗಿ ಹಂತ ಹಂತವಾಗಿ ಬೌದ್ಧ ಧರ್ಮವನ್ನು ರಾಜ್ಯ ಧರ್ಮವನ್ನಾಗಿ ಮಾಡ್ತಾನೆ ಹಾಗೂ ಬೌದ್ಧ ಧರ್ಮ ಬೆಳೆಸೋಕೆ ಅನೇಕ ಕಾರ್ಯಗಳನ್ನು ಮಾಡ್ತಾನೆ ಅಂತ ಕಲ್ಯಾಣನ ರಾಜತರಂಗಿಣಿ ಹೇಳುತ್ತೆ. ಸ್ನೇಹಿತರೆ, ಅಶೋಕ ಭಾರತದಲ್ಲಿ ಶಿಲಾಶಾಸನಗಳನ್ನು ಹೊರಡಿಸಿದ ಮೊದಲ ಸಾಮ್ರಾಟ. ಇವನು ಸುಮಾರು 84,000 ಶಿಲಾಶಾಸನಗಳನ್ನು ಹೊರಡಿಸಿದ ಅಂತ ಇತಿಹಾಸ ಹೇಳುತ್ತೆ. ಆದರೆ ನಮಗೆ ಕೆಲವೊಂದು ಶಾಸನಗಳು ಮಾತ್ರ ಸಿಕ್ಕಿವೆ. ಅಶೋಕನು ಪ್ರಾಕೃತ, ಪಾಳಿ, ಗ್ರೀಕ್, ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಗಳಲ್ಲಿ ಶಾಸನಗಳನ್ನು ಹೊರಡಿಸುತ್ತಿದ್ದ. ಈತನನ್ನು ಭಾರತದ ಶಾಸನಗಳ ಪಿತಾಮಹ ಅಂತ ಕೂಡ ಕರೆಯುತ್ತಾರೆ. ಸ್ನೇಹಿತರೆ, ಅಶೋಕನು ಧರ್ಮಕ್ಕೆ ಶ್ರೇಷ್ಠವಾದ ಕೊಡುಗೆಗಳನ್ನು ನೀಡಿದ್ದಾನೆ. ಅವನ ಪ್ರಕಾರ ಧರ್ಮನಿಷ್ಠೆಯು ಕೆಲ ಗುಣಗಳನ್ನು ಹೊಂದಿರಬೇಕು. ಆ ಗುಣಗಳು ಏನಂದರೆ ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು, ಗುರುಗಳಿಗೆ ಗೌರವ ತೋರಬೇಕು, ಪ್ರತಿಯೊಬ್ಬರೂ ಸತ್ಯವನ್ನು ನುಡಿಯಬೇಕು, ಸೇವಕರು, ಕಿರಿಯರು ಮತ್ತು ಅವಲಂಬಿತರನ್ನು ಪ್ರೀತಿಸಬೇಕು, ಮಾನವನು ಮತ್ತು ಪ್ರಾಣಿಗಳಿಗೆ ಹಿಂಸೆಗಳನ್ನು ಕೊಡಬಾರದು, ಪ್ರತಿಯೊಬ್ಬರು ಕೋಪ, ಕ್ರೌರ್ಯ ಮತ್ತು ದುಂದುವೆಚ್ಚಗಳನ್ನು ನಿಗ್ರಹಿಸಬೇಕೆಂದು ಅಶೋಕ ಹೇಳಿದ್ದಾನೆ. ಅಶೋಕ ಬೌದ್ಧ ಧರ್ಮ ಪ್ರಚಾರಕ್ಕೂ ಅನೇಕ ಕೊಡುಗೆಗಳನ್ನು ನೀಡಿದ್ದಾನೆ. ಭಾರತದಲ್ಲಿ ಮಾತ್ರವಲ್ಲದೆ ಭಾರತದ ಹೊರಗೂ ಬೌದ್ಧ ಧರ್ಮ ಪ್ರಸಾರಕ್ಕೆ ಅಶೋಕ ಕಾರಣನಾಗಿದ್ದಾನೆ. ಬೌದ್ಧ ಧರ್ಮ ಪ್ರಸಾರಕ್ಕೆ ಅನೇಕ ಕ್ರಮಗಳನ್ನು ಅಶೋಕ ಕೈಗೊಂಡನು. ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ನಂತರ ಬೌದ್ಧ ಧರ್ಮದ ಪವಿತ್ರ ಕ್ಷೇತ್ರಗಳಾದ ಲುಂಬಿನಿವನ, ಕಪಿಲವಸ್ತು, ಗಯಾ, ಸಾರನಾಥ ಮತ್ತು ಕುಶಿನಗರವನ್ನು ಭೇಟಿ ಮಾಡ್ತಾನೆ ಮತ್ತು ಅಲ್ಲಿ ಧರ್ಮಗೋಷ್ಠಿಗಳನ್ನು ಏರ್ಪಡಿಸ್ತಾನೆ. ಸಾಮ್ರಾಜ್ಯದಾದ್ಯಂತ ಅನೇಕ ವಿಹಾರಗಳನ್ನು ನಿರ್ವಹಿಸ್ತಾನೆ. ಅವುಗಳಿಗೆ ದಾನದತ್ತಿಗಳನ್ನು ಕೊಟ್ಟು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾನೆ. ಬುದ್ಧನ ತತ್ವಗಳನ್ನು ಪ್ರಚಾರ ಮಾಡೋಕ್ಕಂತಲೇ ಸಾಮ್ರಾಜ್ಯದಾದ್ಯಂತ ಅನೇಕ ಬಂಡೆಗಳು, ಸ್ತಂಭಗಳು, ಗುಹೆಗಳು ಮತ್ತು ಗೋಡೆಗಳ ಮೇಲೆ ಶಾಸನಗಳನ್ನು ಕೆತ್ತಿಸ್ತಾನೆ. ಜನರಲ್ಲಿ ಧರ್ಮ ಪ್ರಚಾರ ಮಾಡೋಕ್ಕಂತಲೇ ಧರ್ಮ ಮಹಾಮಾತ್ರರು ಮತ್ತು ಯುಕ್ತರು ಮತ್ತು ರಜ್ಜುಕರು ಎಂಬ ಅಧಿಕಾರಿಗಳನ್ನು ನೇಮಿಸಿರ್ತಾನೆ. ಹಾಗೂ ಮಹಿಳೆಯರ ರಕ್ಷಣೆ, ಧರ್ಮ ಜಾಗೃತಿ, ಶ್ರೀ ಅಧ್ಯಕ್ಷ ಮಹಾಮಾತ್ರರನ್ನು ಕೂಡ ನೇಮಿಸಿರ್ತಾನೆ. ಈ ಬೌದ್ಧ ಭಿಕ್ಷುಗಳ ನಡುವೆ ಆಗಾಗ ಆಂತರಿಕ ಭಿನ್ನಾಭಿಪ್ರಾಯಗಳು ನಡೀತಾ ಇರ್ತವೆ. ಈ ಭಿನ್ನಾಭಿಪ್ರಾಯಗಳನ್ನು ಕಡಿಮೆ ಮಾಡಬೇಕಂತ ಅಶೋಕನು ಕ್ರಿಸ್ತಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ಸಂಘಟಿಸ್ತಾನೆ. ಇಲ್ಲಿ ಅಭಿಧಮ್ಮ ಪೀಠಕ ಎಂಬ ಪುಸ್ತಕವನ್ನು ರಚಿಸಲಾಗುತ್ತೆ. ಅಶೋಕ ಬೌದ್ಧ ಧರ್ಮವನ್ನು ಹರಡಲು ಅಫ್ಘಾನಿಸ್ತಾನ, ಬರ್ಮಾ, ಶ್ರೀಲಂಕಾ ಮತ್ತು ಯುರೋಪ್ಗಳಿಗೆ ನಿಯೋಗಗಳನ್ನು ಕಳಿಸ್ತಾನೆ. ಶಾಂತಿ ಸೂಚಕವಾಗಿ ಬೋಧಿ ಗಿಡದೊಂದಿಗೆ ತನ್ನ ಮಗ
ಮಹೇಂದ್ರನನ್ನು ಹಾಗೂ ತನ್ನ ಮಗಳಾದ ಸಂಘಮಿತ್ರೆಯನ್ನು ಶ್ರೀಲಂಕಾಕ್ಕೆ ಕಳಿಸುತ್ತಾರೆ. ಶ್ರೀಲಂಕಾದಲ್ಲಿ ಇಂದು ಇರುವ ಅತ್ಯಂತ ಹಳೆಯ ಬೌದ್ಧ ಬೋಧಿ ವೃಕ್ಷ ಈ ಅಶೋಕ ಕೊಟ್ಟಿದ್ದ ಅಂತ ಹೇಳಲಾಗುತ್ತೆ. ಹಾಗೂ ಆ ಬೋಧಿ ವೃಕ್ಷ ಬುದ್ಧ ಯಾವ ಮರದ ಕೆಳಗೆ ಕುಳಿತು ಧ್ಯಾನ ಮಾಡಿದ್ದೋ ಆ ಬೋಧಿ ವೃಕ್ಷದ ಒಂದು ಭಾಗ ಅಂತ ಹೇಳ್ತಾರೆ. ಅಶೋಕನು ಇನ್ನು ಅನೇಕ ಕಲ್ಯಾಣಕರ ಚಟುವಟಿಕೆಗಳನ್ನು ಕೈಗೊಂಡಿರ್ತಾನೆ. ಅವನು ಬಾವಿಗಳನ್ನು ತೋಡಿಸ್ತಾನೆ, ವಿಶ್ರಾಂತಿ ಗೃಹಗಳನ್ನು ಕಟ್ಟಿಸ್ತಾನೆ, ರಸ್ತೆ ಬದಿಯಲ್ಲಿ ಫಲ ನೀಡುವ ಮರಗಳನ್ನು ನೆಡಿಸ್ತಾನೆ, ಮಾನವ ಮತ್ತು ಪ್ರಾಣಿಗಳಿಗಾಗಿ ಆಸ್ಪತ್ರೆಗಳನ್ನು ನಿರ್ಮಿಸ್ತಾನೆ ಹಾಗೂ ಶಾಲೆಗಳನ್ನು ಸ್ಥಾಪಿಸ್ತಾನೆ. ಬಡ ಜನರು ಮತ್ತು ದೈಹಿಕವಾಗಿ ಅಶಕ್ತರಾದವರಿಗೆ ಊಟದ ವ್ಯವಸ್ಥೆ ಮಾಡ್ತಾನೆ. ಇನ್ನು ಅನೇಕ ಪ್ರಜೆಗಳಿಗೆ ತಂದೆಯಂತೆ ಇವನು ಸೇವೆಯನ್ನು ಸಲ್ಲಿಸ್ತಾನೆ. ಅಶೋಕ ಧರ್ಮದ ವಿಚಾರದಲ್ಲಿ ಯಾವುದನ್ನು ಕೂಡ ಬ್ಯಾಲೆನ್ಸ್ ಉಳಿಸಲ್ಲ. ಅವನು ತನ್ನ ಪ್ರಜೆಗಳಿಗೆ ಏನೇನು ಸಾಧ್ಯವೋ ಆ ಎಲ್ಲ ಸಹಾಯಗಳನ್ನು ಅವನು ಮಾಡಿರ್ತಾನೆ. ಅಶೋಕನು ಭಾರತದಲ್ಲಿ ಒಂದು ವಿಶಾಲವಾದ ಸಾಮ್ರಾಜ್ಯವನ್ನೇ ಸ್ಥಾಪಿಸಿರ್ತಾನೆ. ಪ್ರಪಂಚದ ಇತಿಹಾಸದಲ್ಲಿ ವಿಜಯದ ನಂತರವೂ ಯುದ್ಧವನ್ನು ತ್ಯಜಿಸಿದ ಏಕೈಕ ಅರಸ ನಮ್ಮ ಅಶೋಕ ಆಗಿರ್ತಾನೆ. ಕಳಿಂಗ ಯುದ್ಧದ ಪರಿಣಾಮದಿಂದ ತಲ್ಲಣಗೊಂಡ ಅಶೋಕ ದಿಗ್ವಿಜಯಗಳನ್ನು ತ್ಯಜಿಸಿ ಧರ್ಮ ವಿಜಯವನ್ನು ಅಳವಡಿಸಿಕೊಂಡು ಸಂಪೂರ್ಣ ಜೀವನವನ್ನು ಶಾಂತಿ ಹಾಗೂ ಕಲ್ಯಾಣಕ್ಕಾಗಿ ನಿಯೋಗಿಸಿರ್ತಾನೆ. 10,000 ರಾಜರುಗಳ ಮಧ್ಯೆ ನಿಜವಾಗಿ ಅವನೊಬ್ಬ ಧ್ರುವತಾರೆಯಾಗಿರ್ತಾನೆ. ಅಶೋಕ ಯುದ್ಧವನ್ನು ಬಿಟ್ಟು ಅನೇಕ ವರ್ಷಗಳೇ ಆಗಿರುತ್ತೆ. ಆದರೂ ಅವನ ಮೇಲೆ ಯುದ್ಧ ಮಾಡೋಕ್ಕೆ ಭಾರತದ ಯಾವ ರಾಜರಿಗೂ ಧೈರ್ಯ ಇರಲ್ಲ. ಕಾರಣ ಅಶೋಕ ಅಷ್ಟು ಕ್ರೌರವಾದ ಯುದ್ಧವನ್ನು ಮಾಡಿ ನಿಲ್ಲಿಸಿರ್ತಾನೆ. ಈ ಕಾರಣದಿಂದ ಭಾರತದಲ್ಲಿ ಯಾವ ರಾಜರಿಗೂ ಅವನ ಮೇಲೆ ಮತ್ತೆ ಯುದ್ಧ ಮಾಡೋ ಧೈರ್ಯ ಕೊನೆವರೆಗೂ ಬರೋಲ್ಲ. ಇಂಥ ಒಬ್ಬ ಮಹಾನ್ ಸಾಮ್ರಾಟ ಮಹಾವೀರನ ಬಗ್ಗೆ ತಿಳ್ಕೊಳ್ಳೋದು ನಿಮ್ಮೆಲ್ಲರ ಕರ್ತವ್ಯವಾಗಿರುತ್ತೆ ಸ್ನೇಹಿತರೆ. ಅಶೋಕನ ನಂತರ ಮೌರ್ಯ ಸಾಮ್ರಾಜ್ಯದಲ್ಲಿ ಬಂದ ಮುಂದಿನ ರಾಜರುಗಳು ಅಷ್ಟೊಂದು ಶಕ್ತಿಶಾಲಿಯಾಗಿರಲ್ಲ. ಆದ್ರಿಂದ ಮೌರ್ಯ ಸಾಮ್ರಾಜ್ಯ ಅಶೋಕನ ನಂತರ ಪತನವಾಗ್ತಾ ಬರುತ್ತೆ. ಈ ಪತನವಾಗ್ತಿರೋ ವಿಷಯನ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ. ಸ್ನೇಹಿತರೆ, ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.